आज कारवार बंदरात उत्साहाचं वातावरण आहे। 2 महिन्यांच्या पावसाळी विश्रांतीनंतर मच्छीमार पुन्हा समुद्रात उतरत आहेत। पूजा करून पहिल्या बोटी समुद्रात गेल्या आहेत। बाकीच्या बोटी मासेमारीसाठी सज्ज होत आहेत। नव्या हंगामात चांगल्या मासळीच्या इलावऱ्याची अपेक्षा आहे। बाजारपेठही ताज्या माशांच्या स्वागतासाठी तयार आहे। कारवार बंदरमध्ये पुन्हा एकदा गजबज वाढली आहे। ಇವತ್ತಿಗೇನು ಸರ್ಕಾರ ಆದೇಶ ಪ್ರಕಾರ ನಾವು ನಾಳೆಯಿಂದ ಆಗಸ್ಟ್ 1ನೇ ತಾರೀಕಿಗೆ ಸಮುದ್ರಕ್ಕೆ ಮೀನುಗಾರಿಕೆ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ। ಈಗ ಸರ್ಕಾರ 2 ತಿಂಗಳು ಜುಲೈ 31ಕ್ಕೆ ನಮಗೆ ಸರ್ಕಾರ 2 ತಿಂಗಳು ಆದೇಶ ಮಾಡಿದ್ದು ಮೀನು ಹಿಡಿಲಿಕ್ಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಅದೇ ಪ್ರಕಾರ ನಾವು ಸಾಲ ಸೂಲ ಮಾಡಿ ಎಲ್ಲ ಮೀನುಗಾರಿಕೆ ಎಲ್ಲ ರೆಡಿ ಮಾಡ್ತಾ ಇದ್ದೇವೆ ಬೋಟ್ಗಳು। ಮತ್ತು ಈಗ ಏನು ನಾಳೆ ಏನು ಮೀನು ಸಿಗುವಂಥ ನಿರೀಕ್ಷೆ ಉಂಟಂತ ನಾವು ಹೋಗ್ತಾ ಇದ್ದೇವೆ। ಅಲ್ಲಿ ಏನಾಗ್ತದೆ ಅಂತ ಹೇಳ್ಕೊಂಡು ಆ ದೇವರಿಗೆ ಗೊತ್ತು। ಯಾಕೆ ಕೇಳಿದ್ರೆ ಹೋಸಲು ಅದೇ ರೀತಿ ಲಾಸ್ಟ್ ಟೈಮಿಗೆ ನಾವು 20 ದಿವಸ ಮುಂಚೆನೇ ನಾವು 1 ತಿಂಗಳ ಮುಂಚೆನೇ ನಾವು ಬಂದ್ ಮಾಡಿದ್ದೇವೆ। ಯಾಕೆ ಕೇಳಿದ್ರೆ ಆವಾಗ ತುಫಾನ್ ಬಂತು, ಸಮುದ್ರ ಇವರು ಸರ್ಕಾರ ಆದೇಶ ಮಾಡಿದ ಸಮುದ್ರ ಮೀನುಗಾರಿಕೆ ಹೋಗಬಾರ್ದು ಅಂತ ಹೇಳ್ಕೊಂಡು ಈಗ ಸಾಲ ಸೂಲ ಎಲ್ಲ ಮಾಡಿಕೊಂಡು ಬಂದಿದ್ದೇವೆ, ಎಲ್ಲ ತಂದ್ಕೊಂಡು ಹಾಕಿದ್ದೇವೆ ಹಣ ಎಲ್ಲ। ಅದಕ್ಕೆ ನೋಡಬೇಕು ಮುಂದೆ ಏನಾಗ್ತದೆ ಅಂತ ಹೇಳ್ಕೊಂಡು ಸರ್ಕಾರ ಏನು ಈಗ ನಮಗೆ ಡೀಸೆಲ್ ಒಂದು ನಾಳೆ ಇವತ್ತಿಂದ ವಿತರಣೆ ಮಾಡ್ತದೆ। ಈಗ ಸಂಜೆಯಿಂದ ನಾಳೆ ಹೋಗಲಿಕ್ಕೆ ಸುಂಕ ರಹಿತ ಡೀಸೆಲ್ ಎಲ್ಲ ಅದು ಸರ್ಕಾರ ಮತ್ತು ಹೊರ ರಾಜ್ಯ ಕಾರ್ಮಿಕರೆಲ್ಲ ಬಂದು ಇದು ಮಾಡಿದ್ದಾರೆ। ಈಗ ಮುಂದೆ ಮತ್ತು 10 ತಿಂಗಳು ಏನು ಸೀಸನ್ ಆಗ್ತದೆ ಆ ದೇವರೇ ಬಂದು ನೋಡಬೇಕು ಏನಾಗ್ತದೆ ಅಂತ ಹೇಳ್ಕೊಂಡು ಆ ದೇವ್ರದೇ। निखिल सुकर, KMM मराठी, रामनगर।